ನಿನ್ನೆ ರಾತ್ರಿ ಶ್ರೀನಗರದ ಅನೇಕ ಸ್ಥಳಗಳ ಮೇಲೆ ಪಾಕಿಸ್ತಾನದಿಂದ ಏರಿಯಲ್ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಲಾಗಿತ್ತು. ಈ ಸಂದರ್ಭದಲ್ಲಿ ನಾನು ಇರುವಂಥ ಪ್ರದೇಶವನ್ನು ಹೇಳೋದಕ್ಕೆ ಆಗದೇ ಇದ್ರೂ ಕೂಡ ಈ ಒಂದು ಜಾಗದಲ್ಲಿ ಅಟ್ಯಾಕ್ ಆಗಿತ್ತು. ಅಂದರೆ ಇಲ್ಲಿ ಶ್ರೀನಗರದ ಒಂದು ದೊಡ್ಡ ಏರಿಯಾದಲ್ಲಿ ಸೇನೆಯವರ ನಿಯೋಜನೆ ಆಗಿದೆ, ಅವರ ಬೇಸ್ ಕ್ಯಾಂಪ್ ಇದೆ. ಆ ಒಂದು ಬೇಸ್ ಕ್ಯಾಂಪನ್ನು ಅಟ್ಯಾಕ್ ಮಾಡೋದಕ್ಕೆ ಪಾಕಿಸ್ತಾನಿ ಸೇನೆಯಿಂದ ಡ್ರೋನ್ ಬಂದಿರಬಹುದು, ಅಥವಾ ಯಾವುದೇ ರೀತಿಯಾದಂಥ ಮಿಸೈಲ್ ಬಂದಿರಬಹುದು, ಅಥವಾ ಏರ್ಕ್ರಾಫ್ಟ್ ಬಂದಿರಬಹುದು. ಆ ಒಂದು ಏರ್ಕ್ರಾಫ್ಟನ್ನು ಹೊಡೆದು ಉರುಳಿಸುವ ಪ್ರಯತ್ನವನ್ನ ನಮ್ಮ ಸೇನೆ ಮಾಡಿದಂಥ ಸಂದರ್ಭದಲ್ಲಿ ಅದರ ಅವಶೇಷ ಇಲ್ಲಿ ಇರುವಂಥ ಒಂದು ಮನೆಯ ಮೇಲ್ಗಡೆ ಇವತ್ತು ಬಿದ್ದಿರುವಂಥದ್ದು. ಇವತ್ತು ಬೆಳಿಗ್ಗೆ ಅದನ್ನ ಇಲ್ಲಿಗೆ ಬಂದಿರುವಂಥ ಸೇನೆಯ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ. ಅದನ್ನ ಕೂಡಲೇ ಈ ಒಂದು ಏರಿಯಾವನ್ನ ಸೆನ್ಸಿಟೈಸ್ ಮಾಡಿದ್ದಾರೆ. ಅಲ್ಲಿರುವಂಥ ಮನೆಯವರನ್ನ ಖಾಲಿ ಮಾಡಿಸಿರುವಂಥದ್ದು. ಯಾವ ಮನೆಯ ಮೇಲೆ ಅವಶೇಷ ಬಿದ್ದಿದೆ ಆ ಒಂದು ಮನೆಯನ್ನ ಸದ್ಯದ ಮಟ್ಟಿಗೆ ಲಾಕ್ ಮಾಡಲಾಗಿದ್ದು, ಅಲ್ಲಿರುವಂಥ ಜನರು, ಅಲ್ಲಿ ವಾಸವಿದ್ದಂಥ ನಿವಾಸಿಗಳು ತಮ್ಮ ಮನೆಯನ್ನ ತೊರೆದು ಬೇರೆ ಕಡೆಗೆ ಸ್ಥಳಾಂತರ ಆಗಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಕೇವಲ ಜಮ್ಮು ಕಾಶ್ಮೀರದ ಪೊಲೀಸರು ಮಾತ್ರವಲ್ಲ, ಈ ಸದ್ಯದ ಮಟ್ಟಿಗೆ ಅಲ್ಲಿ ಸೇನೆ ಹಾಗೂ ಕಮಾಂಡೋಗಳ ನಿಯೋಜನೆ ಕೂಡ ಮಾಡಲಾಗಿರುವಂಥದ್ದು ಗಮನಿಸ್ತಾ ಇದ್ದೇವೆ. ಆ ಒಂದು ಮನೆಯ ಸುತ್ತಮುತ್ತ ಈಗಿಲ್ಲಿರುವಂಥ ಯುವಕರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಎಲ್ಲರೂ ಕೂಡ ಜಮಾವಣೆ ಆಗಿರುವಂಥದ್ದು. ಇನ್ನು ಮುಂದೆ ಇಲ್ಲಿ ಹೆಚ್ಚಿನ ಮೂವ್ಮೆಂಟ್ ಇರೋದ್ರಿಂದ, ಅಂದರೆ ಆರ್ಮಿ ಮೂವ್ಮೆಂಟ್ ಇರೋದ್ರಿಂದ ಈ ಒಂದು ಜಾಗವನ್ನು ಸದ್ಯದ ಮಟ್ಟಿಗೆ ಸೆನ್ಸಿಟೈಸ್ ಮಾಡಿ ಯಾರು ಕೂಡ ಬಾರದಂತೆ ನೋಡ್ಕೊಳ್ಳಲಾಗ್ತಿದೆ. ಇಲ್ಲಿ ಸಿಕ್ಕಂಥ ಅವಶೇಷ ಸದ್ಯದ ಮಟ್ಟಿಗೆ ನಮ್ಮ ಭಾರತೀಯ ಸೇನೆಯ ವಶದಲ್ಲಿದೆ. ನಾವು ಇರುವಂಥ ಸ್ಥಳದಿಂದ ಕೇವಲ, ನೀವು ನೋಡಿದಂಥ ಚಿತ್ರಣದಿಂದ ಕೇವಲ 5 ಮೀಟರ್ ಅಂತರದಲ್ಲೇ ಆ ಒಂದು ಮನೆಯ ಮೇಲೆ ಅವಶೇಷ ಬಿದ್ದಿರುವಂಥದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಂತ ಸ್ಥಳೀಯರು ತಿಳಿಸಿದ್ದಾರೆ. ಮತ್ತೊಮ್ಮೆ ನಿಮಗೆ ಆ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೇವೆ. ಯಾವ ರಸ್ತೆಯಲ್ಲಿ ಯಾವ ಮನೆಯ ಮೇಲೆ ಅವಶೇಷ ಬಿದ್ದಿತ್ತು, ಆ ಒಂದು ಮನೆಯ ಮುಂಭಾಗದ ರಸ್ತೆಯಲ್ಲಿ ನಾವಿದ್ದೇವೆ. ಇಲ್ಲಿ ನಿನ್ನೆ ರಾತ್ರಿಯಿಂದ ಇಲ್ಲಿಯವರೆಗೂ ಜನರು ಜೀವವನ್ನು ಕೈಯಲ್ಲಿ ಹಿಡಿದು ಬದುಕುವಂಥ ಅನಿವಾರ್ಯತೆ ಹಾಗೂ ಪರಿಸ್ಥಿತಿ ಎದುರಾಗಿದೆ. ನೋಡ್ತಾ ಇದ್ದೀವಿ ಕ್ಲಿಯರ್ ಆಗಿ ಬ್ಲ್ಯಾಕ್ ಕಮಾಂಡೋಗಳು ಎಲ್ಲಿದ್ದಾರೆ, ಯಾವ ರಸ್ತೆಯ ಸಣ್ಣ ರಸ್ತೆ ಕಾಣ್ತಿದೆ, ಆ ಒಂದು ರಸ್ತೆಯ ಮನೆಯಲ್ಲೇ ನಮಗೆ ಅವಶೇಷ ಬಿದ್ದಿರೋದು. ಅದನ್ನು ಆ ಎಕ್ಸಾಕ್ಟ್ ಸ್ಪಾಟ್ಗೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಭದ್ರತಾ ದೃಷ್ಟಿಯಿಂದ. ಆ ಕಾರಣಕ್ಕಾಗಿ ನಾವು ಅದೇ ಸ್ಪಾಟ್ನಿಂದ ನಿಮಗೆ ಈ ಒಂದು ಪ್ರತ್ಯಕ್ಷ ವರದಿಯನ್ನು ತಂದಿದ್ದೇವೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಕಾಶ್ಮೀರ. ನಿನ್ನೆ ರಾತ್ರಿ ಶ್ರೀನಗರದ ಅನೇಕ ಸ್ಥಳಗಳ ಮೇಲೆ ಪಾಕಿಸ್ತಾನದಿಂದ ಏರಿಯಲ್ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಲಾಗಿತ್ತು. ಈ ಸಂದರ್ಭದಲ್ಲಿ ನಾನು ಇರುವಂಥ ಪ್ರದೇಶವನ್ನು ಹೇಳೋದಕ್ಕೆ ಆಗದೇ ಇದ್ರೂ ಕೂಡ ಈ ಒಂದು ಜಾಗದಲ್ಲಿ ಅಟ್ಯಾಕ್ ಆಗಿತ್ತು. ಅಂದರೆ ಇಲ್ಲಿ ಶ್ರೀನಗರದ ಒಂದು ದೊಡ್ಡ ಏರಿಯಾದಲ್ಲಿ ಸೇನೆಯವರ ನಿಯೋಜನೆ ಆಗಿದೆ, ಅವರ ಬೇಸ್ ಕ್ಯಾಂಪ್ ಇದೆ. ಆ ಒಂದು ಬೇಸ್ ಕ್ಯಾಂಪನ್ನು ಅಟ್ಯಾಕ್ ಮಾಡೋದಕ್ಕೆ ಪಾಕಿಸ್ತಾನಿ ಸೇನೆಯಿಂದ ಡ್ರೋನ್ ಬಂದಿರಬಹುದು, ಅಥವಾ ಯಾವುದೇ ರೀತಿಯಾದಂಥ ಮಿಸೈಲ್ ಬಂದಿರಬಹುದು, ಅಥವಾ ಏರ್ಕ್ರಾಫ್ಟ್ ಬಂದಿರಬಹುದು. ಆ ಒಂದು ಏರ್ಕ್ರಾಫ್ಟನ್ನು ಹೊಡೆದು ಉರುಳಿಸುವ ಪ್ರಯತ್ನವನ್ನ ನಮ್ಮ ಸೇನೆ ಮಾಡಿದಂಥ ಸಂದರ್ಭದಲ್ಲಿ ಅದರ ಅವಶೇಷ ಇಲ್ಲಿ ಇರುವಂಥ ಒಂದು ಮನೆಯ ಮೇಲ್ಗಡೆ ಇವತ್ತು ಬಿದ್ದಿರುವಂಥದ್ದು. ಇವತ್ತು ಬೆಳಿಗ್ಗೆ ಅದನ್ನ ಇಲ್ಲಿಗೆ ಬಂದಿರುವಂಥ ಸೇನೆಯ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ. ಅದನ್ನ ಕೂಡಲೇ ಈ ಒಂದು ಏರಿಯಾವನ್ನ ಸೆನ್ಸಿಟೈಸ್ ಮಾಡಿದ್ದಾರೆ. ಅಲ್ಲಿರುವಂಥ ಮನೆಯವರನ್ನ ಖಾಲಿ ಮಾಡಿಸಿರುವಂಥದ್ದು. ಯಾವ ಮನೆಯ ಮೇಲೆ ಅವಶೇಷ ಬಿದ್ದಿದೆ ಆ ಒಂದು ಮನೆಯನ್ನ ಸದ್ಯದ ಮಟ್ಟಿಗೆ ಲಾಕ್ ಮಾಡಲಾಗಿದ್ದು, ಅಲ್ಲಿರುವಂಥ ಜನರು, ಅಲ್ಲಿ ವಾಸವಿದ್ದಂಥ ನಿವಾಸಿಗಳು ತಮ್ಮ ಮನೆಯನ್ನ ತೊರೆದು ಬೇರೆ ಕಡೆಗೆ ಸ್ಥಳಾಂತರ ಆಗಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಕೇವಲ ಜಮ್ಮು ಕಾಶ್ಮೀರದ ಪೊಲೀಸರು ಮಾತ್ರವಲ್ಲ, ಈ ಸದ್ಯದ ಮಟ್ಟಿಗೆ ಅಲ್ಲಿ ಸೇನೆ ಹಾಗೂ ಕಮಾಂಡೋಗಳ ನಿಯೋಜನೆ ಕೂಡ ಮಾಡಲಾಗಿರುವಂಥದ್ದು ಗಮನಿಸ್ತಾ ಇದ್ದೇವೆ. ಆ ಒಂದು ಮನೆಯ ಸುತ್ತಮುತ್ತ ಈಗಿಲ್ಲಿರುವಂಥ ಯುವಕರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಎಲ್ಲರೂ ಕೂಡ ಜಮಾವಣೆ ಆಗಿರುವಂಥದ್ದು. ಇನ್ನು ಮುಂದೆ ಇಲ್ಲಿ ಹೆಚ್ಚಿನ ಮೂವ್ಮೆಂಟ್ ಇರೋದ್ರಿಂದ, ಅಂದರೆ ಆರ್ಮಿ ಮೂವ್ಮೆಂಟ್ ಇರೋದ್ರಿಂದ ಈ ಒಂದು ಜಾಗವನ್ನು ಸದ್ಯದ ಮಟ್ಟಿಗೆ ಸೆನ್ಸಿಟೈಸ್ ಮಾಡಿ ಯಾರು ಕೂಡ ಬಾರದಂತೆ ನೋಡ್ಕೊಳ್ಳಲಾಗ್ತಿದೆ. ಇಲ್ಲಿ ಸಿಕ್ಕಂಥ ಅವಶೇಷ ಸದ್ಯದ ಮಟ್ಟಿಗೆ ನಮ್ಮ ಭಾರತೀಯ ಸೇನೆಯ ವಶದಲ್ಲಿದೆ. ನಾವು ಇರುವಂಥ ಸ್ಥಳದಿಂದ ಕೇವಲ, ನೀವು ನೋಡಿದಂಥ ಚಿತ್ರಣದಿಂದ ಕೇವಲ 5 ಮೀಟರ್ ಅಂತರದಲ್ಲೇ ಆ ಒಂದು ಮನೆಯ ಮೇಲೆ ಅವಶೇಷ ಬಿದ್ದಿರುವಂಥದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಂತ ಸ್ಥಳೀಯರು ತಿಳಿಸಿದ್ದಾರೆ. ಮತ್ತೊಮ್ಮೆ ನಿಮಗೆ ಆ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೇವೆ. ಯಾವ ರಸ್ತೆಯಲ್ಲಿ ಯಾವ ಮನೆಯ ಮೇಲೆ ಅವಶೇಷ ಬಿದ್ದಿತ್ತು, ಆ ಒಂದು ಮನೆಯ ಮುಂಭಾಗದ ರಸ್ತೆಯಲ್ಲಿ ನಾವಿದ್ದೇವೆ. ಇಲ್ಲಿ ನಿನ್ನೆ ರಾತ್ರಿಯಿಂದ ಇಲ್ಲಿಯವರೆಗೂ ಜನರು ಜೀವವನ್ನು ಕೈಯಲ್ಲಿ ಹಿಡಿದು ಬದುಕುವಂಥ ಅನಿವಾರ್ಯತೆ ಹಾಗೂ ಪರಿಸ್ಥಿತಿ ಎದುರಾಗಿದೆ. ನೋಡ್ತಾ ಇದ್ದೀವಿ ಕ್ಲಿಯರ್ ಆಗಿ ಬ್ಲ್ಯಾಕ್ ಕಮಾಂಡೋಗಳು ಎಲ್ಲಿದ್ದಾರೆ, ಯಾವ ರಸ್ತೆಯ ಸಣ್ಣ ರಸ್ತೆ ಕಾಣ್ತಿದೆ, ಆ ಒಂದು ರಸ್ತೆಯ ಮನೆಯಲ್ಲೇ ನಮಗೆ ಅವಶೇಷ ಬಿದ್ದಿರೋದು. ಅದನ್ನು ಆ ಎಕ್ಸಾಕ್ಟ್ ಸ್ಪಾಟ್ಗೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಭದ್ರತಾ ದೃಷ್ಟಿಯಿಂದ. ಆ ಕಾರಣಕ್ಕಾಗಿ ನಾವು ಅದೇ ಸ್ಪಾಟ್ನಿಂದ ನಿಮಗೆ ಈ ಒಂದು ಪ್ರತ್ಯಕ್ಷ ವರದಿಯನ್ನು ತಂದಿದ್ದೇವೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಕಾಶ್ಮೀರ.
ನಿನ್ನೆ ರಾತ್ರಿ ಶ್ರೀನಗರದ ಅನೇಕ ಸ್ಥಳಗಳ ಮೇಲೆ ಪಾಕಿಸ್ತಾನದಿಂದ ಏರಿಯಲ್ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಲಾಗಿತ್ತು. ಈ ಸಂದರ್ಭದಲ್ಲಿ ನಾನು ಇರುವಂಥ ಪ್ರದೇಶವನ್ನು ಹೇಳೋದಕ್ಕೆ ಆಗದೇ ಇದ್ರೂ ಕೂಡ ಈ ಒಂದು ಜಾಗದಲ್ಲಿ ಅಟ್ಯಾಕ್ ಆಗಿತ್ತು. ಅಂದರೆ ಇಲ್ಲಿ ಶ್ರೀನಗರದ ಒಂದು ದೊಡ್ಡ ಏರಿಯಾದಲ್ಲಿ ಸೇನೆಯವರ ನಿಯೋಜನೆ ಆಗಿದೆ, ಅವರ ಬೇಸ್ ಕ್ಯಾಂಪ್ ಇದೆ. ಆ ಒಂದು ಬೇಸ್ ಕ್ಯಾಂಪನ್ನು ಅಟ್ಯಾಕ್ ಮಾಡೋದಕ್ಕೆ ಪಾಕಿಸ್ತಾನಿ ಸೇನೆಯಿಂದ ಡ್ರೋನ್ ಬಂದಿರಬಹುದು, ಅಥವಾ ಯಾವುದೇ ರೀತಿಯಾದಂಥ ಮಿಸೈಲ್ ಬಂದಿರಬಹುದು, ಅಥವಾ ಏರ್ಕ್ರಾಫ್ಟ್ ಬಂದಿರಬಹುದು. ಆ ಒಂದು ಏರ್ಕ್ರಾಫ್ಟನ್ನು ಹೊಡೆದು ಉರುಳಿಸುವ ಪ್ರಯತ್ನವನ್ನ ನಮ್ಮ ಸೇನೆ ಮಾಡಿದಂಥ ಸಂದರ್ಭದಲ್ಲಿ ಅದರ ಅವಶೇಷ ಇಲ್ಲಿ ಇರುವಂಥ ಒಂದು ಮನೆಯ ಮೇಲ್ಗಡೆ ಇವತ್ತು ಬಿದ್ದಿರುವಂಥದ್ದು. ಇವತ್ತು ಬೆಳಿಗ್ಗೆ ಅದನ್ನ ಇಲ್ಲಿಗೆ ಬಂದಿರುವಂಥ ಸೇನೆಯ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ. ಅದನ್ನ ಕೂಡಲೇ ಈ ಒಂದು ಏರಿಯಾವನ್ನ ಸೆನ್ಸಿಟೈಸ್ ಮಾಡಿದ್ದಾರೆ. ಅಲ್ಲಿರುವಂಥ ಮನೆಯವರನ್ನ ಖಾಲಿ ಮಾಡಿಸಿರುವಂಥದ್ದು. ಯಾವ ಮನೆಯ ಮೇಲೆ ಅವಶೇಷ ಬಿದ್ದಿದೆ ಆ ಒಂದು ಮನೆಯನ್ನ ಸದ್ಯದ ಮಟ್ಟಿಗೆ ಲಾಕ್ ಮಾಡಲಾಗಿದ್ದು, ಅಲ್ಲಿರುವಂಥ ಜನರು, ಅಲ್ಲಿ ವಾಸವಿದ್ದಂಥ ನಿವಾಸಿಗಳು ತಮ್ಮ ಮನೆಯನ್ನ ತೊರೆದು ಬೇರೆ ಕಡೆಗೆ ಸ್ಥಳಾಂತರ ಆಗಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಕೇವಲ ಜಮ್ಮು ಕಾಶ್ಮೀರದ ಪೊಲೀಸರು ಮಾತ್ರವಲ್ಲ, ಈ ಸದ್ಯದ ಮಟ್ಟಿಗೆ ಅಲ್ಲಿ ಸೇನೆ ಹಾಗೂ ಕಮಾಂಡೋಗಳ ನಿಯೋಜನೆ ಕೂಡ ಮಾಡಲಾಗಿರುವಂಥದ್ದು ಗಮನಿಸ್ತಾ ಇದ್ದೇವೆ. ಆ ಒಂದು ಮನೆಯ ಸುತ್ತಮುತ್ತ ಈಗಿಲ್ಲಿರುವಂಥ ಯುವಕರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಎಲ್ಲರೂ ಕೂಡ ಜಮಾವಣೆ ಆಗಿರುವಂಥದ್ದು. ಇನ್ನು ಮುಂದೆ ಇಲ್ಲಿ ಹೆಚ್ಚಿನ ಮೂವ್ಮೆಂಟ್ ಇರೋದ್ರಿಂದ, ಅಂದರೆ ಆರ್ಮಿ ಮೂವ್ಮೆಂಟ್ ಇರೋದ್ರಿಂದ ಈ ಒಂದು ಜಾಗವನ್ನು ಸದ್ಯದ ಮಟ್ಟಿಗೆ ಸೆನ್ಸಿಟೈಸ್ ಮಾಡಿ ಯಾರು ಕೂಡ ಬಾರದಂತೆ ನೋಡ್ಕೊಳ್ಳಲಾಗ್ತಿದೆ. ಇಲ್ಲಿ ಸಿಕ್ಕಂಥ ಅವಶೇಷ ಸದ್ಯದ ಮಟ್ಟಿಗೆ ನಮ್ಮ ಭಾರತೀಯ ಸೇನೆಯ ವಶದಲ್ಲಿದೆ. ನಾವು ಇರುವಂಥ ಸ್ಥಳದಿಂದ ಕೇವಲ, ನೀವು ನೋಡಿದಂಥ ಚಿತ್ರಣದಿಂದ ಕೇವಲ 5 ಮೀಟರ್ ಅಂತರದಲ್ಲೇ ಆ ಒಂದು ಮನೆಯ ಮೇಲೆ ಅವಶೇಷ ಬಿದ್ದಿರುವಂಥದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಂತ ಸ್ಥಳೀಯರು ತಿಳಿಸಿದ್ದಾರೆ. ಮತ್ತೊಮ್ಮೆ ನಿಮಗೆ ಆ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೇವೆ. ಯಾವ ರಸ್ತೆಯಲ್ಲಿ ಯಾವ ಮನೆಯ ಮೇಲೆ ಅವಶೇಷ ಬಿದ್ದಿತ್ತು, ಆ ಒಂದು ಮನೆಯ ಮುಂಭಾಗದ ರಸ್ತೆಯಲ್ಲಿ ನಾವಿದ್ದೇವೆ. ಇಲ್ಲಿ ನಿನ್ನೆ ರಾತ್ರಿಯಿಂದ ಇಲ್ಲಿಯವರೆಗೂ ಜನರು ಜೀವವನ್ನು ಕೈಯಲ್ಲಿ ಹಿಡಿದು ಬದುಕುವಂಥ ಅನಿವಾರ್ಯತೆ ಹಾಗೂ ಪರಿಸ್ಥಿತಿ ಎದುರಾಗಿದೆ. ನೋಡ್ತಾ ಇದ್ದೀವಿ ಕ್ಲಿಯರ್ ಆಗಿ ಬ್ಲ್ಯಾಕ್ ಕಮಾಂಡೋಗಳು ಎಲ್ಲಿದ್ದಾರೆ, ಯಾವ ರಸ್ತೆಯ ಸಣ್ಣ ರಸ್ತೆ ಕಾಣ್ತಿದೆ, ಆ ಒಂದು ರಸ್ತೆಯ ಮನೆಯಲ್ಲೇ ನಮಗೆ ಅವಶೇಷ ಬಿದ್ದಿರೋದು. ಅದನ್ನು ಆ ಎಕ್ಸಾಕ್ಟ್ ಸ್ಪಾಟ್ಗೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಭದ್ರತಾ ದೃಷ್ಟಿಯಿಂದ. ಆ ಕಾರಣಕ್ಕಾಗಿ ನಾವು ಅದೇ ಸ್ಪಾಟ್ನಿಂದ ನಿಮಗೆ ಈ ಒಂದು ಪ್ರತ್ಯಕ್ಷ ವರದಿಯನ್ನು ತಂದಿದ್ದೇವೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಕಾಶ್ಮೀರ. ನಿನ್ನೆ ರಾತ್ರಿ ಶ್ರೀನಗರದ ಅನೇಕ ಸ್ಥಳಗಳ ಮೇಲೆ ಪಾಕಿಸ್ತಾನದಿಂದ ಏರಿಯಲ್ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಲಾಗಿತ್ತು. ಈ ಸಂದರ್ಭದಲ್ಲಿ ನಾನು ಇರುವಂಥ ಪ್ರದೇಶವನ್ನು ಹೇಳೋದಕ್ಕೆ ಆಗದೇ ಇದ್ರೂ ಕೂಡ ಈ ಒಂದು ಜಾಗದಲ್ಲಿ ಅಟ್ಯಾಕ್ ಆಗಿತ್ತು. ಅಂದರೆ ಇಲ್ಲಿ ಶ್ರೀನಗರದ ಒಂದು ದೊಡ್ಡ ಏರಿಯಾದಲ್ಲಿ ಸೇನೆಯವರ ನಿಯೋಜನೆ ಆಗಿದೆ, ಅವರ ಬೇಸ್ ಕ್ಯಾಂಪ್ ಇದೆ. ಆ ಒಂದು ಬೇಸ್ ಕ್ಯಾಂಪನ್ನು ಅಟ್ಯಾಕ್ ಮಾಡೋದಕ್ಕೆ ಪಾಕಿಸ್ತಾನಿ ಸೇನೆಯಿಂದ ಡ್ರೋನ್ ಬಂದಿರಬಹುದು, ಅಥವಾ ಯಾವುದೇ ರೀತಿಯಾದಂಥ ಮಿಸೈಲ್ ಬಂದಿರಬಹುದು, ಅಥವಾ ಏರ್ಕ್ರಾಫ್ಟ್ ಬಂದಿರಬಹುದು. ಆ ಒಂದು ಏರ್ಕ್ರಾಫ್ಟನ್ನು ಹೊಡೆದು ಉರುಳಿಸುವ ಪ್ರಯತ್ನವನ್ನ ನಮ್ಮ ಸೇನೆ ಮಾಡಿದಂಥ ಸಂದರ್ಭದಲ್ಲಿ ಅದರ ಅವಶೇಷ ಇಲ್ಲಿ ಇರುವಂಥ ಒಂದು ಮನೆಯ ಮೇಲ್ಗಡೆ ಇವತ್ತು ಬಿದ್ದಿರುವಂಥದ್ದು. ಇವತ್ತು ಬೆಳಿಗ್ಗೆ ಅದನ್ನ ಇಲ್ಲಿಗೆ ಬಂದಿರುವಂಥ ಸೇನೆಯ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ. ಅದನ್ನ ಕೂಡಲೇ ಈ ಒಂದು ಏರಿಯಾವನ್ನ ಸೆನ್ಸಿಟೈಸ್ ಮಾಡಿದ್ದಾರೆ. ಅಲ್ಲಿರುವಂಥ ಮನೆಯವರನ್ನ ಖಾಲಿ ಮಾಡಿಸಿರುವಂಥದ್ದು. ಯಾವ ಮನೆಯ ಮೇಲೆ ಅವಶೇಷ ಬಿದ್ದಿದೆ ಆ ಒಂದು ಮನೆಯನ್ನ ಸದ್ಯದ ಮಟ್ಟಿಗೆ ಲಾಕ್ ಮಾಡಲಾಗಿದ್ದು, ಅಲ್ಲಿರುವಂಥ ಜನರು, ಅಲ್ಲಿ ವಾಸವಿದ್ದಂಥ ನಿವಾಸಿಗಳು ತಮ್ಮ ಮನೆಯನ್ನ ತೊರೆದು ಬೇರೆ ಕಡೆಗೆ ಸ್ಥಳಾಂತರ ಆಗಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಕೇವಲ ಜಮ್ಮು ಕಾಶ್ಮೀರದ ಪೊಲೀಸರು ಮಾತ್ರವಲ್ಲ, ಈ ಸದ್ಯದ ಮಟ್ಟಿಗೆ ಅಲ್ಲಿ ಸೇನೆ ಹಾಗೂ ಕಮಾಂಡೋಗಳ ನಿಯೋಜನೆ ಕೂಡ ಮಾಡಲಾಗಿರುವಂಥದ್ದು ಗಮನಿಸ್ತಾ ಇದ್ದೇವೆ. ಆ ಒಂದು ಮನೆಯ ಸುತ್ತಮುತ್ತ ಈಗಿಲ್ಲಿರುವಂಥ ಯುವಕರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಎಲ್ಲರೂ ಕೂಡ ಜಮಾವಣೆ ಆಗಿರುವಂಥದ್ದು. ಇನ್ನು ಮುಂದೆ ಇಲ್ಲಿ ಹೆಚ್ಚಿನ ಮೂವ್ಮೆಂಟ್ ಇರೋದ್ರಿಂದ, ಅಂದರೆ ಆರ್ಮಿ ಮೂವ್ಮೆಂಟ್ ಇರೋದ್ರಿಂದ ಈ ಒಂದು ಜಾಗವನ್ನು ಸದ್ಯದ ಮಟ್ಟಿಗೆ ಸೆನ್ಸಿಟೈಸ್ ಮಾಡಿ ಯಾರು ಕೂಡ ಬಾರದಂತೆ ನೋಡ್ಕೊಳ್ಳಲಾಗ್ತಿದೆ. ಇಲ್ಲಿ ಸಿಕ್ಕಂಥ ಅವಶೇಷ ಸದ್ಯದ ಮಟ್ಟಿಗೆ ನಮ್ಮ ಭಾರತೀಯ ಸೇನೆಯ ವಶದಲ್ಲಿದೆ. ನಾವು ಇರುವಂಥ ಸ್ಥಳದಿಂದ ಕೇವಲ, ನೀವು ನೋಡಿದಂಥ ಚಿತ್ರಣದಿಂದ ಕೇವಲ 5 ಮೀಟರ್ ಅಂತರದಲ್ಲೇ ಆ ಒಂದು ಮನೆಯ ಮೇಲೆ ಅವಶೇಷ ಬಿದ್ದಿರುವಂಥದ್ದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಂತ ಸ್ಥಳೀಯರು ತಿಳಿಸಿದ್ದಾರೆ. ಮತ್ತೊಮ್ಮೆ ನಿಮಗೆ ಆ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೇವೆ. ಯಾವ ರಸ್ತೆಯಲ್ಲಿ ಯಾವ ಮನೆಯ ಮೇಲೆ ಅವಶೇಷ ಬಿದ್ದಿತ್ತು, ಆ ಒಂದು ಮನೆಯ ಮುಂಭಾಗದ ರಸ್ತೆಯಲ್ಲಿ ನಾವಿದ್ದೇವೆ. ಇಲ್ಲಿ ನಿನ್ನೆ ರಾತ್ರಿಯಿಂದ ಇಲ್ಲಿಯವರೆಗೂ ಜನರು ಜೀವವನ್ನು ಕೈಯಲ್ಲಿ ಹಿಡಿದು ಬದುಕುವಂಥ ಅನಿವಾರ್ಯತೆ ಹಾಗೂ ಪರಿಸ್ಥಿತಿ ಎದುರಾಗಿದೆ. ನೋಡ್ತಾ ಇದ್ದೀವಿ ಕ್ಲಿಯರ್ ಆಗಿ ಬ್ಲ್ಯಾಕ್ ಕಮಾಂಡೋಗಳು ಎಲ್ಲಿದ್ದಾರೆ, ಯಾವ ರಸ್ತೆಯ ಸಣ್ಣ ರಸ್ತೆ ಕಾಣ್ತಿದೆ, ಆ ಒಂದು ರಸ್ತೆಯ ಮನೆಯಲ್ಲೇ ನಮಗೆ ಅವಶೇಷ ಬಿದ್ದಿರೋದು. ಅದನ್ನು ಆ ಎಕ್ಸಾಕ್ಟ್ ಸ್ಪಾಟ್ಗೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಭದ್ರತಾ ದೃಷ್ಟಿಯಿಂದ. ಆ ಕಾರಣಕ್ಕಾಗಿ ನಾವು ಅದೇ ಸ್ಪಾಟ್ನಿಂದ ನಿಮಗೆ ಈ ಒಂದು ಪ್ರತ್ಯಕ್ಷ ವರದಿಯನ್ನು ತಂದಿದ್ದೇವೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಕಾಶ್ಮೀರ.